ಅಬ್ಬೆ ತುಮಕೂರು ಸುಮಾರು ಏನದ ಜಿಲ್ಲಾ ಆಡಳಿತ ಭವನ್ಲಿಂತ ಕೇವಲ 3 ಕಿಲೋಮೀಟರ್ ಇರತಕ್ಕಂಥ ಈ ಊರು ಈಗ ಸುತ್ತ ನಮ್ಮ ರಾಜ್ಯಕ್ಕಲ್ಲ ಹೊರ ರಾಜ್ಯ ಕೂಡ ಹೆಸರಾಗಿರ್ತಕ್ಕಂಥ ವಿಶ್ವರಾಜ್ಯ ಮುತ್ಯಾನವ್ರದ್ದು. ಇವಾಗ ಈ ಊರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಸ್ವಚ್ಛತೆ ಇಲ್ಲ, ಸಿಸಿ ರೋಡ್ ಇಲ್ಲ. ಇಲ್ಲಿ ಏನದಂದ್ರೆ ಸ್ವಚ್ಛತೆ ಇರೋದ ಕಾರಣ ಗಬ್ಬೆದ್ದು ನಾರ್ತಿದೆ, ಚರಂಡಿ ನೀರು ತುಂಬ್ಯಾವ. ಸರಿಯಾಗಿ ಇಲ್ಲಿ ಏನದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೀವೇ ನಿರ್ಲಕ್ಷ್ಯದಿಂದ ದಿನನಿತ್ಯ ಇವತ್ತು ನರಕಯಾತನ ಅನುಭವಿಸ್ತಕ್ಕಂಥ ಸ್ಥಿತಿ ನಿರ್ಮಾಣ ಇದೆ. ತಕ್ಷಣ ಸಿಸಿ ರೋಡ್ ರಸ್ತೆ ಮಾಡಬೇಕು, ಚರಂಡಿ ಮಾಡಬೇಕು, ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡಿತಕ್ಕಂಥ ಕೆಲಸ ಮಾಡಬೇಕು. ಈ ಗ್ರಾಮದಲ್ಲಿರ್ತಕ್ಕಂಥ ಬಹುತೇಕ ಜನ ರೈತರು, ಕೃಷಿ ಕೂಲಿ ಕಾರ್ಮಿಕರೇ ಜಾಸ್ತಿರ. ಮುಂಜಾನೆ ಸಾಯಂಕಾಲ ತನಕ ಕೂಲಿ ಕೆಲಸ ಮಾಡಿ ಬಂದು ಊಟ ಮಾಡಿ ಮಲ್ಕೋಬೇಕಂದ್ರೂ ಕೂಡ ಅವರಿಗೆ ಪುರುಸತಿಗಿಲ್ಲ. ಯಾಕಂತಂದ್ರೆ ಇವತ್ತ ಸೊಳ್ಳೆಗಳು ಆವಳಿನಿಂದ ಸಾಕಷ್ಟು ರೋಗ ರುಜಿನ ಬರ್ಲಾಕತ್ತಾವ. ಸಾಂಕ್ರಾಮಿಕ ರೋಗದ ಭಯ ಭೀತರಾಕಿಸಿ ತಮ್ಮ ಕಡದಲ್ಲ ದನಗಳಿಗೆ ಸಂತೆ ಮಚ್ಚರಿದಾಮ ಕಟ್ಸಿ ಮಲಗಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಇಲ್ಲಿ ಬಾಣಿತರು ಕೂಡ ಸಣ್ಣ ಸಣ್ಣ ಮಕ್ಕಳು ಕೂಡ ತಕ್ಷಣ ಇದೆಲ್ಲ ಸ್ವಚ್ಛ ಮಾಡ್ಬೇಕು 24 ತಾಸಿನಾಗೆ. ಮತ್ತೆ ಇದು ಚರಂಡಿ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡಿಬೇಕು, ತೆಗ್ಗು ಗುಂಡಿಗಳೇ ಮುಚ್ಚತಕ್ಕಂಥ ಕೆಲಸ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ ಸಿಒ ಅವರ ಕಚೇರಿಗೆ ಮುಂದೆ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದ್ದೇನೆ. ಕ್ಷೇತ್ರವಾದ 6ನೇ ವಾರ್ಡ್ ನಂಬರ್ದಲ್ಲಿ ನಾವು ಅನೇಕ ಊರು ಹುಟ್ಟಿದಲ್ಲಿಂದ ಈ ರೋಡಿಗೆ ಓಣಿಗೆ ರೋಡ ಇಲ್ಲ. ಮತ್ತೇನಂತಂದ್ರ ಪ್ರತಿ ಚರ್ಚ್ಗೆ ಹೋಗ್ಬೇಕಂದ್ರೆ ನಮ್ಗೆ ಬಹಳ ತೊಂದರೆ ಆಗ್ಯದ. ಮತ್ತೆ ಯಾರಾದ್ರೂ ಮತ್ತೆ ಇಲ್ಲಿ ನಮ್ ಸೌಲಭ್ಯಕ್ಕೆ ಆಂಬುಲೆನ್ಸ್ ಕರೆಸಿರ ನಮ್ಮ ಓಣಿಗೆ ಆಂಬುಲೆನ್ಸ್ ಬರಂಗಿಲ್ಲ, ಮತ್ತೆ ರೋಡ್ ಆಗಂಗಿಲ್ಲ, ರೋಡ್ ಇಲ್ಲ. ಮತ್ತೆ ಬಾರ ಅಂತೇಳಿ ಕರೆದ್ರೆ ನಾವು 1 ಕಿಲೋಮೀಟರ್ ಅಲ್ಲಿ ಹೋಗಿ ನಿಂದಿರ್ಬೇಕು. ನಿಂತ ಮ್ಯಾಗೆ ಅವಾಗ ಅಲ್ಲಿ ಆಟೋ ಬರ್ತದ, ಅಲ್ಲಿಂದ ತಗೊಂಡು ನಾವು ಆಟೋಕ್ಕೆ ಹೋಗ್ಬೇಕಂದ್ರೆ ಆಂಬುಲೆನ್ಸ್ ಅಂತ ನಮ್ಗೆ ಇಲ್ಲಿ ಅಲ್ಲಿಗೆ ಬರ್ರಿ ಅಂತೇಳಿ ಅವ್ರು ಕರಿತಾರ. ಅದಕ್ಕೋಸ್ಕರ ನಾವು ಮಕ್ಕಳ ಮರಿ ಆಗ್ಲಿ ಬಾಣ್ತನವ್ರ ಕಟ್ಟಿಗೆ ನಾವು ಆದ್ರ 6ನೇ ನಂಬರ್ ಚರ್ಚಿಗೆ ಬರ್ರಿ ಅಂತ ಇಲ್ಲ, ಚರ್ಚ್ ಕಡೆ ಬರ್ರಿ ಅಂತಾರ. ಈ ಚರ್ಚ್ ಅಂದ್ರೆ 1 ಕಿಲೋಮೀಟರ್ ಆಗ್ತದ, ನಮ್ಗೆ ಅಲ್ಲಿಗೆ ಹೋಗಕ್ ಆಗಲ್ಲ. ಅದಕ್ಕೋಸ್ಕರ ನಮಗೇನಂದ್ರ ಇಲ್ಲಿಂದ ಪೂರ ಸಂಬಂಧಿತನ ಪೂರ ಚರಂಡಿ ಹೋಗ್ಲಿಕ್ಕೆ ದಾರಿ ಇಲ್ಲ. ನಾವು ಕೂಲಿ ಮಾಡೋ ರೈತರು ಎಲ್ಲ ML ಸಾಬ್ಗೆ ಹೇಳಿದಿವಿ, ನಂಬರ್ಗಳಿಗೆ ಹೇಳಿದಿವಿ, ಎಲ್ಲ ಕಾರ್ಯದರ್ಶಿಗಳಿಗೆ, ಪಂಚಾಯತಿಗಳಿಗೆ, ಸೆಕ್ರೆಟರಿ ಕೂಡ ಹೇಳಿದಿವಿ. ಹೇಳಿದ್ರೆ ಅವ್ರು ಏನಂದ್ರು, ನೀವು ಯಾಕೆ ನಮ್ಗೆ ಇಷ್ಟು ಹೇಳಿಲ್ಲ ಅಂತಂದ್ರೆ ನಿಮ್ಗೆ 1000 ಸಲ ಹೇಳಿ ಬಂದ್ರೆ ನಾವು ಯಾಕೆ ಕೇಳಿದ್ರಿ ಅಂದ್ರೆ ನೀವು ನಂಬರ್ ಇದ್ರೆ ಅಂತ ನಮಗೆ ಕೇಳಿದ್ರು. ನಾವು ನಂಬರ್ ಅಲ್ಲ ಸರ್, ಕಾರ್ಯಕರ್ತರು ನಮಗೆ ಬಂದು ಏನ್ ಮಾಡಬೇಡ, ನಮ್ಮ ಮನೆ ಮುಂದೆ ರೋಡ್ ಆಗಿಲ್ಲ, ನಮ್ಮ ಮಕ್ಕಳು ಬಂದು ಬುಳ್ಳಕೈತಾರ ಮೋರಿಯಲ್ಲಿ. ಅನೇಕ ಜನರನ್ನ ವ್ಯಕ್ತಿಳಿದಿವಿ. ಮೊನ್ನೆ ಒಂದು ಅರ್ಜಿ ಮಾಡಿದಾಗ ಒಂದು ದೀಪ್ ಸಲುವಾಗಿ ಬಿದ್ದಾಗ ಏನಂದ್ರೆ 1 ಕಿಲೋಮೀಟರ್ಲಿಂದ ಹೋಗಿ ಅವ ಅಲ್ಲಿದ್ದ. ಮತ್ತೆ ಅವನಿಗೆ ನಾವು ತಗೊಂಡೋಗಿ ಆಟಿಗೆ ಹೋಗ್ಬೇಕಂತಂದ್ರೆ ಯಾತ್ರಿ ಒಟ್ಟಿಗೆ ನಡೆದಾರೆ ಸತ್ತ. ಅದಕ್ಕೆ ನಮ್ಗೆ ರೋಡ್ ಸ್ವಚ್ಛಿತ್ತಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ, ಚಿಲಿನಾಗ ಹೋಗಿ ನಾವು ಆದಷ್ಟು ನಮ್ಮಲ್ಲಿ ರೊಕ್ಕ ಇರಲಿ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಲಿ, ಪ್ರೈವೇಟ್ಗೆ ಹೋಗ್ಲಿ, ನಾವು ಒಂದು ಒಳ್ಳೆ ರೀತಿಯಿಂದ ಓದ್ತೀವಿ. ಈಗ ನಾವು ಚಂತನ್ ಈಗ ಮಳೆ ಹತ್ತದಂತಿಲ್ಲ, ಮಳೆ ಹತ್ತಿರ ಕೂಡ ಹಂಗೆ ಇಲ್ಲಿ ಗಲೀಜು, ಮಳೆ ಹತ್ತಿರ ಕೂಡ ಹಂಗೆ ಗಲೀಜು. ಯಾಕಂದ್ರೆ ಇಲ್ಲಿ 1000 ಮಂದಿ ಅದ್ರ ಬಾತ್ರೂಮ್ ನೀರು ಕುಡ್ದೇನಂದ್ರೆ ಸೀದಾ ಈ ಬಾತ್ರೂಮಿಗೆ ಬಂದ್ ಜಮಾ ಆಗ್ತದ. ಆ ಕಡೆ ನೀರು ಉಲ್ಟ ಹೋಗಲ್ಲ, ಇದೇ ಬಂದ್ ಜಮಾ ಆಗ್ತ, ಅದೇ ನೀರು ಕುಡ್ಲಕತ್ತೀವಿ. ನಮಗಂದ್ರ ಮೈ ತಿಂಡಿಟ್ಟದ, ಕೈಕಾಲ್ ತಿಂಡಿಟ್ಟವ, ಮತ್ತೆ ಏನದ ಅನೇಕ ಬಹಳ ನಮ್ಗೆ ತೊಂದರೆ ಆಗ್ಯದ. ಮತ್ತೆ ನಮ್ಗಿಂತ ಅಂದ್ರ ಊರ್ ಜನರು ಎಲ್ಲರೂ ಈ ಕಡೆ ಒಳಗೆ ಹೋಗ್ತಾರ. ಒಳಗೆ ಹೋಗೋರಿಗಂತ ಎಲ್ಲೆಲ್ಲಿ ಒಬ್ರು ಗಾಡಿ ಮೇಲೆ ಬೀಳ್ತಾರ, ಒಬ್ರು ಎತ್ತಿ ಎಬ್ಸಿ ಕಳಿಸಿವಿ. ಈಸಪ್ಗೌಡ ಹೋಟೆಲ್ ಅವ್ರು ಬಿದ್ರು, ಮತ್ತೆ ಅಲ್ಲಿಂದ ಬಡಿಗರ್ ತುಕ್ಕಳ ಇಬ್ರು ಇದೇ ಗಾಡಿ ಮ್ಯಾಗ್ಲಿಂದ ಇಲ್ಲಿ ಬಿದ್ರು. ಅಂತವ್ರಿಗೆ ಎಬ್ಸಿ ನಾವು ನಿಂದಿರ್ಸಿ, ನೋಡ್ರಪ್ಪ ಹಿಂಗ್ ಹೋಗ್ಬಾರ್ದು, ಸ್ವಲ್ಪ ನೋಡಿ ಹಾಕ್ರಿ ಅಂತ ಹೇಳಿ ನಮ್ಮ ಮನೆ ಇದ್ದದ್ದು ಒಂದು ಬಂಡಿ ತಂದು ಅವ್ರಿಗೆ ದಾರಿ ಮಾಡಿ ಕೊಟ್ಟಿವಿ. ಅವ್ರಿಗೆ ಈಗ ನಮ್ಗೆ ಬಹಳ ಸಾಕಾಗ್ಯದ. ನಮ್ಗೆ ಏನ್ ಕೊಡ್ಬೇಡ್ರಿ, ಊಟ ಕೊಡ್ಬೇಡ್ರಿ, ನಮ್ಗೆ ಗಂಜಿ ಕೊಡ್ಬೇಡ್ರಿ, ಕುಡಿಯಕ್ ನೀರ್ ಸ್ವಚ್ಛತೆ ಮಾಡಿ ಕೊಡ್ರಿ, ಮತ್ತೆ ಮೇಲೆ ತಂದ್ರೆ ನಮಗ್ ಮೋರ್ ಚರಂಡಿ ಮಾಡಿ ಕೊಡ್ರಿ. ನನ್ನ ಹೆಸರು ಸಭಾಪತಿ ತಂಜಿ ಜಾನಪ್ಪ, ಅಬ್ಬೆ ತುಮಕೂರು. ಬೇಕು ಹಿಂಗೆ ನೋಡ್ತೀವಿ. ಈಗ ನನ್ನಿದ್ರೆ
ಯಾರಾವಿಲ್ಲ ನೋಡ ಆ ಕಡೆ ಮುಖ ನಿಂದ್ರ ಆ ಕಡೆ ನಿಂದಿರ್ತೀವಿ. ಇಲ್ಲಿ ಏನ್ ಮನೆ ಅವ ಹಬ್ಬಕ್ಕ ಮುಕ್ಕರು ನಂಬಲ್ಲಿ ರೋಡ್ ಸರಿಗಿಲ್ಲ, ಕಾವಲಿ ಸರಿಗಿಲ್ಲ. ನಾವ್ ಎಲ್ಲಿಗಾನ ಹೋಗ್ಬೇಕಾದ್ರ ನಮಗೂ ಬಾಳ ತಿಪ್ಪಲಾಗ್ಯದ. ಗಾಡಿ ಇಲ್ಲ, ಆಟೋ ಇಲ್ಲ, ಆಂಬುಲೆನ್ಸ್ ಇಲ್ಲ. ಆಂಬುಲೆನ್ಸ್ ಅಂತ ಊಟಿದ ಮೇಲೆ ಇಲ್ಲಿ ಆಂಬುಲೆನ್ಸ್ ಬಂದಿಲ್ಲ ಈ ರೋಡಿಗೆ. ಅದಕ್ಕಾಗಿ ನಾವು ಹೋರಾಟ ಮಾಡಕೈತಿವಿ ನೋಡ್ರಿ. ರೋಡ್ ಆಗ್ಬೇಕ್ರಿ, ರೋಡ್ ಆಗ್ಬೇಕು, ನಾಲಿ ಆಗ್ಬೇಕು. ನಮಗ್ ಚರಂಡಿಗಳು, ನಾಲಿ, ರೋಡ್ ಎಲ್ಲ ಅಷ್ಟು ಚಂದನಾಗಿ ಆಯ್ತು ಅಂದ್ರೆ ನಾವ್ ಎಲ್ಲಿಗಾದ್ರೂ ಹೋಗ್ಬೋದು. ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ರಂಗಕ್ಕೆ ಇಳಿಯಲಿಲ್ಲ ಇವರು. ಹದಗೆಟ್ಟು ಹಾಳಾದ ತಾಲೂಕದ ಅಭಿವೃದ್ಧಿ ಬಯಸಿದರು. ಯಾವ ಕ್ಷೇತ್ರದಲ್ಲಿ ಆಗದಂತ ಕೆಲಸಗಳ ಮಾಡಿದವರು, ಯಾವ ಕ್ಷೇತ್ರದಲ್ಲಿ ಆಗದಂತ ಕೆಲಸಗಳ ಮಾಡಿದವರು. ನಿಷ್ಠೆಯಿಂದ ತಮ್ಮ